ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು ರಿಯಲ್ ಅನಾಲಿಸಿಸ್ದು ಕೆಲವೊಂದು ಮಾಡಲ್ ಕ್ವಶನ್ಸ್ನ ನೋಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದಾವೆ. ಸೊ ಫಸ್ಟ್ ಒನ್, ಎವ್ರಿ ಸೀಕ್ವೆನ್ಸ್ ಹ್ಯಾಸ್ ಅ ಲಿಮಿಟ್ ಪಾಯಿಂಟ್. ಹೌದಾ? ಇದಕ್ಕೆ ನೋಡಿ ಎಕ್ಸಾಂಪಲ್ ಏನು ತೊಗೊಳ್ತೀನಿ ನಾನು. ಸೀಕ್ವೆನ್ಸ್ ಎನ್. ಹೌದಾ? ಇದು ಯಾವ ಥರ ಸೀಕ್ವೆನ್ಸು? ಡೈವರ್ಜೆಂಟ್ ಸೀಕ್ವೆನ್ಸ್. ಹೌದಾ? ಇದಕ್ಕೆ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ, ಲಿಮಿಟ್ ಪಾಯಿಂಟ್ ಕೂಡ ಎಕ್ಸಿಸ್ಟ್ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇಸ್ ಫಾಲ್ಸ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡಿ. ಅ ಲಿಮಿಟ್ ಈಸ್ ಅ ಲಿಮಿಟ್ ಆಫ್ ಸೀಕ್ವೆನ್ಸ್. ಏನು ಲಿಮಿಟ್ ಪಾಯಿಂಟು ಲಿಮಿಟ್ದು ಸೀಕ್ವೆನ್ಸ್ ಇದೆ ಅಂತ ಹೇಳ್ತಾನೆ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ತೊಗೊಂಡ್ರೆ -1n. ಹೌದಾ? ಇದು ಸೀಕ್ವೆನ್ಸ್. ಇದಕ್ಕೆ ಎರಡು ಲಿಮಿಟ್ ಪಾಯಿಂಟ್ಸ್ ಬರ್ತಾವೆ, ಬಟ್ ಇದು ಲಿಮಿಟ್ ಆಫ್ ಸೀಕ್ವೆನ್ಸ್ ಅಲ್ಲ. ಹಾಗಾಗಿ ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್. ಥರ್ಡ್ ನೋಡಿ, ಅನ್ಬೌಂಡೆಡ್ ಸೀಕ್ವೆನ್ಸ್ ಮೇ ಹ್ಯಾವ್ ಅ ಲಿಮಿಟ್. ಹೌದಾ? ಅನ್ಬೌಂಡೆಡ್ ಸೀಕ್ವೆನ್ಸಲ್ಲಿ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ ಹೊರತು ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಹಾಗಾಗಿ ಇದು ಕೂಡ ಫಾಲ್ಸ್ ಆಗುತ್ತೆ. ಇನ್ನು ಫೋರ್ತ್ ನೋಡಿ, ಅನ್ಬೌಂಡೆಡ್ ಸೀಕ್ವೆನ್ಸ್ ಮೇ ಹ್ಯಾವ್ ಅ ಲಿಮಿಟ್ ಪಾಯಿಂಟ್. ದಿಸ್ ಇಸ್ ಟ್ರೂ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಈ ಒಂದು ಕಂಡೀಷನಲ್ಲಿ ಇಫ್ n is prime, n if n is not prime. ಹೌದಾ? ಇದು ಅನ್ಬೌಂಡೆಡ್ ಸೀಕ್ವೆನ್ಸ್. ಇದರದ್ದು ಸೀಕ್ವೆನ್ಸ್ ಬರೋದ್ರೆ ಏನಾಗುತ್ತೆ? 1 2 2 4 2 6 8 ಸೊ ಆನ್. ಹೌದಾ? ಸೊ ಇದರ ಲಿಮಿಟ್ ಪಾಯಿಂಟ್ ಏನಾಗುತ್ತೆ? 2. ಹಾಗಾಗಿ ಅನ್ಬೌಂಡೆಡ್ ಸೀಕ್ವೆನ್ಸ್ ಮೇ ಹ್ಯಾವ್ ಅ ಲಿಮಿಟ್ ಪಾಯಿಂಟ್ ಈಸ್ ಟ್ರೂ. ನೆಕ್ಸ್ಟ್ ಕ್ವಶನ್ ನೋಡಿ. ಸೇಮ್ ಇದು ಕೂಡ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ. ಫಸ್ಟ್ ಒನ್ ನೋಡಿ, ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಈಸ್ ಅ ಮೊನೋಟೋನಿಕ್ ಸೀಕ್ವೆನ್ಸ್. ಇದಕ್ಕೂ ಎಕ್ಸಾಂಪಲ್ ನೋಡಿ, ಯಾವ್ದು ತೊಗೊಳ್ಳೋಣ? -1n. ಹೌದಾ? ದಿಸ್ ಈಸ್ ಅ ಬೌಂಡೆಡ್ ಸೀಕ್ವೆನ್ಸ್ ಬಟ್ ನಾಟ್ ಅ ಮೊನೋಟೋನಿಕ್ ಸೀಕ್ವೆನ್ಸ್. ಸೊ ದಿಸ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಲೈಸ್ ಇನ್ -1 to +1. ಹೌದಾ? ಇದು ಯಾವುದೇ ರೀತಿ ಇನ್ಕ್ರೀಸಿಂಗು ಇಲ್ಲ, ಡಿಕ್ರೀಸಿಂಗ್ ಇಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ ಅ ಮೊನೋಟೋನಿಕ್ ಸೀಕ್ವೆನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಎವ್ರಿ ಮೊನೋಟೋನಿಕ್ ಸೀಕ್ವೆನ್ಸ್ ಈಸ್ ಅ ಬೌಂಡೆಡ್ ಸೀಕ್ವೆನ್ಸ್. ಸೆಕೆಂಡ್ ಒನ್ನಿಗೆ ಎಕ್ಸಾಂಪಲ್ ನೋಡಿ, ಇದು ಸೀಕ್ವೆನ್ಸ್ ಎನ್ ತೊಗೊಳ್ಳೋಣ. ಇದು ಮೊನೋಟೋನಿಕ್ ಸೀಕ್ವೆನ್ಸೇ, ಬಟ್ ಇದು ಬೌಂಡೆಡ್ ಅಲ್ಲ. ಸೊ ಹಾಗಾಗಿ ಇದು ಕೂಡ ಫಾಲ್ಸ್ ಆಗುತ್ತೆ. ಇನ್ನು ಆಪ್ಷನ್ ಸಿ, ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಈಸ್ ಅ ಮೊನೋಟೋನಿಕ್ ಸೀಕ್ವೆನ್ಸ್. ನೋಡಿ, -1n into n. This is unbounded sequence, but it is not a monotonic sequence. So this is also false. Option D, a monotonic sequence need not to be bounded. This is true. ಪ್ರತಿಯೊಂದು ಮೊನೋಟೋನಿಕ್ ಸೀಕ್ವೆನ್ಸ್ ಬೌಂಡೆಡೇ ಆಗಿರಬೇಕು ಅನ್ನೋ ಥರ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಈಸ್ ಟ್ರೂ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಸೀಕ್ವೆನ್ಸ್ an ಡಿಫೈನ್ಡ್ ಬೈ an + 1 is equals to √2an where a1 is equals to √2, then sequence an converges to. ಹೌದಾ? an ಯಾವುದಕ್ಕೆ ಕನ್ವರ್ಜಸ್ ಆಗುತ್ತೆ ಅಂತ ಕೇಳಿದ್ದಾನೆ. ಇದು ಕ್ವಶನ್ ನೋಡಿದ ಕೂಡಲೇ ನಾವು ಆನ್ಸರ್ ಡೈರೆಕ್ಟಾಗಿ 2 ಅಂತ ಕೊಡ್ಬೋದು. ಇನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೋಡಿ, ಲಿಮಿಟ್ an is equals to L ತೊಗೊಂಡ್ರೆ ಲಿಮಿಟ್ an + 1 is equals to ಕೂಡ L ಆಗುತ್ತೆ. ಇದು ನಮಗೆ ಗೊತ್ತಿರೋದೆ. ಸೊ ಈ ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿ. an + 1 ಇದ್ದಲ್ಲಿ L, √2 an ಇದ್ದಲ್ಲಿ L. ಇದನ್ನು ಸಾಲ್ವ್ ಮಾಡಿದರೆ L² is equals to 2L. L² - 2L. ಹೌದಾ? ಸೊ ನಮಗೆ Lದ ರೂಟ್ಗಳೇನು ಬರ್ತವೆ? 0 ಆ್ಯಂಡ್ 2. ಇಲ್ಲಿ ಆಪ್ಷನ್ 0 ಕೊಟ್ಟಿಲ್ಲ, 2. ಸಪೋಸ್ ಆಪ್ಷನ್ 0 ಕೊಟ್ಟರು ಆನ್ಸರು 2ನೇ ಆಗುತ್ತೆ. ನೋಡಿ, 2 ಪಾಯಿಂಟ್ಸ್ ಬರ್ತವೆ. 2 ಬರುತ್ತೆ. ಹೌದಾ? ನೋಡಿ, ಇದು an ಕೊಟ್ಟಿರೋದೇನು? √2 ಕೊಟ್ಟಿದ್ದಾನೆ. ಏನು? a1. ಹೌದಾ? a1 √2 ಕೊಟ್ಟಿದ್ದಾನೆ. ಸಪೋಸ್ ನಾವೀಗ a2 ಫೈಂಡ್ ಔಟ್ ಮಾಡಿದರೆ ಏನು ಬರುತ್ತೆ? √2 × √2. ಹೌದಾ? ವಿಚ್ ಈಸ್ ಗ್ರೇಟರ್ ದೆನ್ √2. ಸೊ an + 1 ಇದು 2,
this 0, which is monotonically increasing. So this converges to 2. Okay, next question ನೋಡಿ. Let sequence an and bn and cn is equals to an plus bn are sequence of real numbers. ಹೌದಾ? Which of the following is true? ಎರಡು ಸೀಕ್ವೆನ್ಸ್ ಇದಾವೆ ಎ ಎನ್ ಬಿ ಎನ್, ಅದರದ್ದು ಸಮ್ ಏನಿದೆ ಸಿ ಎನ್ ಇದೆ. ಸೊ ಸ್ಟೇಟ್ಮೆಂಟ್ಸ್ ಯಾವ ಕರೆಕ್ಟ್ ಇದಾವೆ ನೋಡಬೇಕು. ಫಸ್ಟ್ ಒನ್ ನೋಡಿ, ಇಫ್ ಎ ಎನ್ ಆ್ಯಂಡ್ ಬಿ ಎನ್ ಬೋತ್ ಆರ್ ಕನ್ವರ್ಜೆಂಟ್ ದೆನ್ ಎ ಎನ್ ಪ್ಲಸ್ ಬಿ ಎನ್ ಇಸ್ ಡೈವರ್ಜೆಂಟ್. ಹೌದಾ? ದಿಸ್ ಈಸ್ ಫಾಲ್ಸ್. ಒಂದು ನೆನಪಿರಬೇಕು, ಯಾವಾಗಲೂ ಎರಡು ಸೀಕ್ವೆನ್ಸು ಕನ್ವರ್ಜೆಂಟ್ ಇದ್ದಾಗ ಅದರ ಸಮ್ ಕೂಡ ನಮಗೆ ಕನ್ವರ್ಜೆಂಟೇ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸ್. ಇನ್ನು ಸೆಕೆಂಡ್ ನೋಡಿ, ಇಫ್ ಎ ಎನ್ ಇಸ್ ಕನ್ವರ್ಜೆಂಟ್ ಆ್ಯಂಡ್ ಬಿ ಎನ್ ಇಸ್ ಡೈವರ್ಜೆಂಟ್ ದೆನ್ ಸಿ ಎನ್ ಇಸ್ ಕನ್ವರ್ಜೆಂಟ್. ಇದು ಫಾಲ್ಸ್. ಸಪೋಸ್ ನೋಡಿ, ಎ ಎನ್ ನಾವು ಸೀಕ್ವೆನ್ಸ್ 1/n, ದಿಸ್ ಇಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ಸೊ ದೆನ್ ಒಂದು ಎಕ್ಸಾಂಪಲ್ ಡೈವರ್ಜೆಂಟ್ಗೆ ಸೀಕ್ವೆನ್ಸ್ ಎನ್. ಹೌದಾ? ಎರಡು ಸಮೇಷನ್ ಮಾಡಿದರೆ 1/n ಪ್ಲಸ್ ಎನ್ ಬರುತ್ತೆ. ಹೌದಾ? ವಿಚ್ ಇಸ್ ಡೈವರ್ಜೆಂಟ್ ಸೀಕ್ವೆನ್ಸ್. ಸೊ ಆಪ್ಷನ್ ಬಿ ಆಲ್ಸೋ ಫಾಲ್ಸ್. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಎ ಎನ್ ಇಸ್ ಕನ್ವರ್ಜೆಂಟ್, ಬಿ ಎನ್ ಇಸ್ ಡೈವರ್ಜೆಂಟ್, ದೆನ್ ಸಿ ಎನ್ ಇಸ್ ಡೈವರ್ಜೆಂಟ್. ದಿಸ್ ಇಸ್ ಟ್ರೂ. ಸೇಮ್ ಎಕ್ಸಾಂಪಲ್ ನೋಡಿ, ಕನ್ವರ್ಜೆಂಟಿಗೆ 1/n ತೊಗೊಳ್ಳಿ, ಡೈವರ್ಜೆಂಟಿಗೆ ಎನ್ ತೊಗೊಳ್ಳಿ, ಎರಡನ್ನೂ ಸಮೇಷನ್ ಮಾಡಿದ್ರೆ ನಮಗೆ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಡೈವರ್ಜೆಂಟ್ ಸೀಕ್ವೆನ್ಸೇ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ಟ್ರೂ. ನೆಕ್ಸ್ಟ್, ಸಪೋಸ್ series a and b are positive sequence of real numbers. Define bn is equals to an by max a1 a2 so on up to an. Then which of the following statement is true? Okay na? ನೋಡಿ, ಫಸ್ಟು ಲೆಟ್ ಲಿಮಿಟ್ n tends to infinity bn exist, then series an is bounded ಅಂತ ಇದೆ. ಹೌದಾ? ಲೆಟ್ ನಾವೇನು ತಗೋಣ? ಎಕ್ಸಾಂಪಲ್ ಎ ಎನ್ ಇಸ್ ಈಕ್ವಲ್ಸ್ ಟು ಎನ್ ತೊಗೊಳ್ಳಿ. ಓಕೆನಾ? ಸೊ ಬಿ ಎನ್ ಏನಾಗುತ್ತೆ? ಎನ್ ಡಿವೈಡೆಡ್ ಬೈ ಮ್ಯಾಕ್ಸ್ 1 2 ಸೋ ಆನ್ ಎನ್ ಆಗುತ್ತೆ. ಹೌದಾ? ಸೋ ಆನ್ ಎನ್ ಆದಾಗ ಲಿಮಿಟ್ ಅಪ್ಲೈ ಮಾಡಿದರೆ ಏನು ಬರುತ್ತೆ? ಎನ್ ಬೈ ಎನ್ ವಿಚ್ ಈಸ್ ಈಕ್ವಲ್ಸ್ ಟು 1. ಹೌದಾ? ಸೊ ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಯಿತು, ಬಟ್ ಇದು ಅನ್ಬೌಂಡೆಡ್ ಇದೆ. ಸೊ ಆಪ್ಷನ್ ಎ ಇಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಬಿ, ಲಿಮಿಟ್ ಬಿ ಎನ್ ಇಸ್ ಈಕ್ವಲ್ಸ್ ಟು 1 ದೆನ್ ಎ ಎನ್ ಎಕ್ಸಿಸ್ಟ್ ಇನ್ ಆರ್. ಇವಾಗ ಲಿಮಿಟ್ ಎಕ್ಸಿಸ್ಟ್, ಇಲ್ಲಿ ಎ ಎನ್ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಸೊ ಆಪ್ಷನ್ ಬಿ ಆಲ್ಸೋ ರಾಂಗ್. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಲಿಮಿಟ್ ಬಿ ಎನ್ ಇಸ್ ಈಕ್ವಲ್ಸ್ ಟು 1/2 ದೆನ್ ಲಿಮಿಟ್ ಎ ಎನ್ ಎಕ್ಸಿಸ್ಟ್. ಇದನ್ನು ನೋಡಿ ಹೆಂಗೆ ಸಾಲ್ವ್ ಮಾಡಬೇಕಂತ. ಲೆಟ್ ನಾನೇನು ತೊಗೊಳ್ತೀನಿ? ಎಕ್ಸಾಂಪಲು ಎ ಎನ್ 1 + 1/n. ಹೌದಾ? ಇದನ್ನೇ ಎದಕ್ಕೆ ತೊಗೊಂಡಪ್ಪ ಅಂದರೆ ನಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ 2 ಇದೆ, ಹಾಗಾಗಿ ಅದನ್ನು ತೊಗೊಂಡಿರೋದು. ಈಗ ಬಿ ಎನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? 1 + 1/n ಡಿವೈಡೆಡ್ ಬೈ ಮ್ಯಾಕ್ಸ್ ಏನಾಗುತ್ತೆ ವ್ಯಾಲ್ಯೂ? 2 1/2 ಸಾರಿ 1 + 1/2 1 + 1/3 ಸೋ ಆನ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಬಿ ಎನ್ ಇಸ್ ಈಕ್ವಲ್ಸ್ ಟು 1 + 1/n/2. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಇದೇನಾಗುತ್ತೆ? 0 ಆಗುತ್ತೆ. ಸೊ ನಮಗೆ ಉಳಿಯುತ್ತೇನು? 1/2. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಲಿಮಿಟ್ ಬಿ ಎನ್ ಎಕ್ಸಿಸ್ಟ್, ಎ ಎನ್ ಎಕ್ಸಿಸ್ಟ್, ಬಿ ಎನ್ ಇಸ್ ಈಕ್ವಲ್ಸ್ ಟು 1/2. ಓಕೆ ಫ್ರೆಂಡ್ಸ್, ಇಷ್ಟು ಸಮ್ ಮಾಡಲ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ನಾಳೆ ಸೀರೀಸ್ ಬಗ್ಗೆ ಕೆಲವೊಂದು ಕ್ವಶನ್ಸ್ನ ತೊಗೊಂಡು ಬರ್ತೀನಿ. ಓಕೆ, ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ ಅಪ್ಲೈ ಮಾಡಲಿಕ್ಕೆ ಕೆಸೆಟ್ಟು 24 ತನಕ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಯಾವುದೇ ರೀತಿ ಡಿಲೇ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಅಪ್ಲೈ ಮಾಡದೇ ಇರೋರು ಮಾಡಿ, ಹಾಗೆ ಪೇಪರ್ ಒಂದು ಕಡೆನೂ ಫೋಕಸ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.